आज तक न्यूज संपादक विनायक शिंदे। आज तक न्यूज भाल्की नगर पालिका में व्यापक भ्रष्टाचार, युवा क्रांति संगठन का आरोप, जिलाधिकारी से निष्पक्ष जांच की मांग, कार्रवाई न होने पर धरना सत्याग्रह की चेतावनी। बीदर 13 अक्टूबर। युवा क्रांति संगठन के बीदर जिला अध्यक्ष संगमेश बुरे ने बीदर प्रेस भवन में आयोजित पत्रकार वार्ता में भाल्की नगर पालिका में बड़े पैमाने पर भ्रष्टाचार होने का गंभीर आरोप लगाया। उन्होंने कहा, ग्रेटर दैन भाल्की नगर पालिका के मुख्य अधिकारी संगमेश कारबारी ने फर्जी दस्तावेज तैयार कर लोगों से एक खाते में 40 से 50 हजार रुपये तक लेकर बिना ना लेआउट के अवैध खाते जारी किए हैं। कचरा निपटान टेंडर समेत कई योजनाओं में भारी भ्रष्टाचार किया गया है, ऐसा उन्होंने आरोप लगाया। उनके अनुसार 1.65 करोड़ रुपए का कचरा निपटान टेंडर बिना सही प्रक्रिया के अपने चहेतों को दिया गया। कचरा बाल्टी खरीद में भी घोटाला हुआ। 70 से 80 रुपए की बाल्टी के बिल 500 रुपए से 1000 रुपए तक बनाकर रकम निकाली गई। पिछले 2-3 वर्षों से नगर पालिका की सामान्य बैठकें आयोजित नहीं की गई है। 14वीं और 15वीं वित्तीय योजनाओं के तहत फर्जी बिल बनाकर धन की हेराफेरी की गई। नगरोत्थान योजना के तहत 1.50 करोड़ रुपए की स्ट्रीट लाइट टेंडर हुई, जिसकी देखरेख ठेकेदार की जिम्मेदारी थी। फिर भी अधिकारियों ने फर्जी बिल बनाकर पैसा हड़प लिया। संगमेश बुरे ने आगे कहा, अगर एक सप्ताह के भीतर इस भ्रष्टाचार की निष्पक्ष जांच नहीं की गई तो हम जिलाधिकारी कार्यालय के सामने धरना सत्याग्रह करेंगे, ऐसा उन्होंने चेतावनी दी। उन्होंने भाल्की नगर पालिका के मुख्य अधिकारी को तुरंत निलंबित करने की मांग जिलाधिकारी और राज्य सरकार से की। स्थान बीदर प्रेस भवन। संगठन युवा क्रांति संगठन। वक्ता संगमेश बुरे, जिला अध्यक्ष। युवा क्रांति ಸಂಘಟನೆ ಇವತ್ತು ನಾವು ಪತ್ರಿಕಾಗೋಷ್ಠಿಯಲ್ಲಿ ಸ್ವಾಗತವನ್ನು ಕೋರುತ್ತೇನೆ। ಅದೇ ರೀತಿಯಾಗಿ ನಮ್ಮ ಯುವ ಕ್ರಾಂತಿ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂತ ಶ್ರೀ ರಾಜ್ಕುಮಾರ್ ಹಳಗೇಡ್ಕರ್ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ। ಅದೇ ರೀತಿಯಾಗಿ ಇನ್ನೂರರಂತ ಸೋದರಂತ ಸಂಗಮೇಶ್ವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ। ಇವತ್ತು ನಾವು ಅಧ್ಯಕ್ಷ ಇವತ್ತು ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಏನಂತಂದ್ರೆ ಇವತ್ತು ನಮ್ಮ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನಲ್ಲಿ ಪುರಸಭೆಯಲ್ಲಿ ವ್ಯಾಪಕವಾದಂತ ಭ್ರಷ್ಟಾಚಾರ ನಡೆಯುತ್ತಿದೆ। ಇದ್ರ ಬಗ್ಗೆ ನಾವು ಈಗಾಗಲೇ ಡಿಸಿ ಅವರಿಗೂ ಸಹ ಮನವಿ ಕೊಟ್ಟಿದ್ದೀವಿ। ಒಂದು 15 ದಿವಸದಿಂದ ಬಹಳ ಈ ಇಶ್ಯೂ ಬೇರೆ, ಆದ್ರೆ ಯಾವುದೇ ಅಧಿಕಾರಿಗಳು ಯಾವುದೇ ಕ್ರಮ ತೆಗೆದುಕೊಳ್ಳಿಲ್ಲ। ಅದರ ಸಲುವಾಗಿ ನಾವು ಇವರು ನಮ್ಮ ಪುರಸಭೆ ಮುಖ್ಯಾಧಿಕಾರಿಯವರಿಗೆ ಅಮಾನತ್ ಮಾಡ್ಬೇಕಂತ ನಾವು ಜಿಲ್ಲಾಧಿಕಾರಿ ಮನವಿ ಕೊಟ್ಟಿದ್ದೀವಿ। ಇವತ್ತು ಭಾಲ್ಕಿ ಪುರಸಭೆಯಲ್ಲಿ ವ್ಯಾಪಕವಾದ ಭ್ರಷ್ಟಾಚಾರ ನಡೀತಿದೆ। ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಎನ್ಎ ಲೇಔಟ್ ಇಲ್ಲದೆ ಅನಧಿಕೃತವಾಗಿರುವಂತಹ ಇವತ್ತು ಖಾತೆಗಳನ್ನು ಕೊಡ್ತಾ ಇದ್ದಾರೆ। ಇವತ್ತು ಕಾನೂನಿನ ಪ್ರಕಾರ ನಮ್ಮ ಭಾಲ್ಕಿಯ ಹಳೆ ಪಟ್ಟಣದಲ್ಲಿ 1-2 ಖಾತೆಗಳು ಅಷ್ಟೇ ಕೊಡಬೇಕು। ಇವತ್ತು ಒಬ್ಬರೊಬ್ಬರ ಹೆಸರು ಮೇಲೆ 50 ಖಾತೆಗಳನ್ನು 40 ಖಾತೆಗಳನ್ನು ಇವತ್ತು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಖಾತೆಗಳನ್ನು ಕೊಡ್ತಾ ಇದ್ದಾರೆ। ಎಲ್ಲ ಅನಧಿಕೃತ ಖಾತೆಗಳು ಇಂಥ ಒಂದಲ್ಲ ಎರಡಲ್ಲ ಇವತ್ತು ಬಹಳಷ್ಟಿವೆ। ಅನಧಿಕೃತ ಖಾತೆಗಳು ದುಡ್ಡು ಪಡೆದು ಅಲ್ಲಿ ಪುರಸಭೆಯವರು ಏಜೆಂಟ್ಗಳಿಗೆ ನೇಮಿಸಿ ಹಣ ಪಡೆದು ಖಾತೆಗಳನ್ನು ಕೊಡ್ತಾ ಇದ್ದಾರೆ। ಇವತ್ತು ಸಾಮಾನ್ಯ ಜನರು ನಾವು ಹೋದ್ರು ಖಾತೆಗಳನ್ನು ಕೊಡ್ತಾ ಇಲ್ಲ। ತಿಂಗಳು 2 ತಿಂಗಳು ಹೀಗೆ 3 ತಿಂಗಳು ಸತಾಯಿಸ್ತಿದ್ದಾರೆ ಅವರು। ಇವತ್ತು ನಮ್ಮ ಭಾಲ್ಕಿ ಜನ ಬಹಳ ಹೈರಾಣ ಆಗಿದ್ದಾರೆ ಇದ್ರ ಬಗ್ಗೆ। ಅದೇ ರೀತಿ ಇವತ್ತು ಕಸ ವಿಲೇವಾರಿ ಮಾಡೋ ಸಲುವಾಗಿ 1,65,00,000 ರೂಪಾಯಿ ಬಂದಿದೆ। ಅದು 10-20,000 50,000 ಇದ್ರೂ ಸಹ ಟೆಂಡರ್ ಕರಿಬೇಕು। ಇವತ್ತು 1,65,00,000 ರೂಪಾಯಿ ಟೆಂಡರ್ ಕರೆದೆ ತಮ್ಮ ಮನಸ್ಸಿಗೆ ಬಂದ ಹಾಗೆ ತಮ್ಗೆ ಯಾರು ಬೇಕು ತಮ್ಗೆ ಅಂತವರಿಗೆ ಕೊಟ್ಟು ಅದನ್ನು ಸಹ ಬಹಳ ಗೋಲ್ಗೋಲ್ ಮಾಡಿದ್ದಾರೆ ಮತ್ತು ವ್ಯಾಪಕ ಪೂರ ಹಣ ಲುಟಾಯಿಸಿ ಹೇರಪರಿ ಮಾಡಿ ಹಣ ಲುಟಾಯಿಸಿದ್ದಾರೆ। ಅದೇ ರೀತಿಯಲ್ಲಿ ಇವು ಕಸ ವಿಲೇವಾರಿ ಸಲುವಾಗಿ ಬಕೆಟ್ ಸಲುವಾಗಿ ಬಜೆಟ್ ಬಂದಿದೆ। ಒಂದು ಬಕೆಟ್ 70-80 ರೂಪಾಯಿ ಒಂದು ಬಕೆಟ್ ಸಿಗುತ್ತೆ। ಇವತ್ತು 500 1,500 ರೂಪಾಯಿ ಬಕೆಟ್ ಬಿಲ್ ಹಚ್ಚಿ ಇವತ್ತು
ಅದು ಸಹ ಹೇರಫೇರಿ ಮಾಡಿ ಬಿಲ್ ಅನ್ನು ಎತ್ತಿದ್ದಾರೆ. ಅದೇ ರೀತಿ ಇವತ್ತು ಸಾಕಷ್ಟು ಖಾತೆಗಳನ್ನೇನು ಮಾಡ್ತಾರ, ಆ ಸಂದರ್ಭದಲ್ಲಿ ಏನು ಲಪಡ ಇತ್ತು ಅಂತರ್ಗತ ಏಜೆಂಟ್ಗಳ ಮೂಲಕ 5 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಬೇಡಿಕೆ ಇವತ್ತು ಇಡ್ತಾ ಇದ್ದಾರೆ. ಅದೇ ರೀತಿ ಇವರೇನು ಇವತ್ತು ನಮ್ದು ಮುನ್ಸಿಪಾಲಿಟಿ ಸಿಒ ಅವರಲ್ಲ, ಪುರಸಭೆ ಮುಖ್ಯಾಧಿಕಾರಿ ಸಂಗಮೇಶ್ ಕಾರಬಾರಿ ಅವರು ಆ ಹುದ್ದೆ ಲಾಯಕ್ಕೆ ಇಲ್ಲ. ಯಾಕಂದ್ರೆ ಮೂಲತಃ ಹುದ್ದೆ ಪರಿಸರ ಇಂಜಿನಿಯರ್ ಅಂತ ಹೈಕೋರ್ಟ್ ಆದೇಶ ಪ್ರಕಾರ ಅವ್ರು ಆ ಹುದ್ದೆ ಬರಲ್ಲ. 1 ವರ್ಷ 2 ವರ್ಷ ಮ್ಯಾನೇಜರ್ ಮತ್ತು ಏನೋ ಮಾಡ್ರು ಆ ಹುದ್ದೆಗೆ ಹೋಗ್ಬೇಕು ಅವ್ರು. ಆದ್ರೂ ಸಹ ನಮ್ಮ ಭಾಲ್ಕಿ ತಾಲೂಕಿನಲ್ಲಿ ಅಂಧಾ ದರ್ಬಾರಾಗಿ ಅಂತ ವ್ಯಕ್ತಿ ಅಲ್ಲಿ ಕೂಡಿಸಿ ದುಡ್ಡು ಹೊಡೆಯುವಂತ ಪ್ರಯತ್ನ ಬಹಳ ನಡೆದದು. ಅದರಿಂದ ಕಾಣದ ಕೈಗಳ ಕೈವಾಡಿದೆ. ಈ ರೀತಿ ಮಾಡಬಾರ್ದು. ಅದೇ ರೀತಿಯಾಗಲಿ 2-3 ವರ್ಷಗಳಿಂದ ಯಾವುದೇ ಸಾಮಾನ್ಯ ಸಭೆ ಆಗಿಲ್ಲ. ಮತ್ತೆ ಇವರು ದಿನಾಲು ಭಾಲ್ಕಿದಾಗ ಇವು ಬಹಳ ಸಮಸ್ಯೆ ಜನರು ಬಹಳ ಹೇಳ್ತಾರೆ, ಆದ್ರೂ ಇಟ್ಟಾರ. ಇದ್ರ ಬಗ್ಗೆ ರೈಮ್ಖಾನ್ ಅವ್ರು ಹೇಳ್ತೀವಿ, ರೈಮ್ಖಾನ್ ಅವರು ಇದ್ರ ಬಗ್ಗೆದಾಗ ಮಿನಿಸ್ಟರ್ ಪುರಸಭೆಯವರು ಯಾರಿಗೂ ಅನ್ಸ್ಬಾರ್ದು. ಅಂಜಲಿ ಅವ್ರು ತನಿಖೆ ಮಾಡಿಸಿ, ನಿಷ್ಪಕ್ಷ ತನಿಖೆ ಮಾಡಿಸಿ ಅವ್ರಿಗೆ ಅಮಾನತ್ ಮಾಡ್ಬೇಕು. ಇಲ್ಲಂದ್ರೆ ನಾವು ಅಧಿಕಾರಿ ವಿರುದ್ಧ ಹೋರಾಟ ಮಾಡ್ತೀವಿ, ರೈತರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭ ಹೇಳ್ತೀವಿ. ಸರ್ ಖಾತಾ ಕೊಡ್ಲಿಕ್ಕೆ ಎಷ್ಟು ಕೊಡ್ಬೋದು, ಅಟ್ಲೀಸ್ಟ್ ಇಲ್ಲಂದ್ರೆ 2 ಕೊಡ್ಬೋದು. ಅದು ಬಿಟ್ಕೊಟ್ಟು ಹೊಸದು ಎನ್ನೇ ಲೇಔಟ್ ಇಲ್ದೇನೆ ಖಾತೆಗಳು ಒಬ್ಬರು 50ರಿಂದ 60ವರೆಗೆ ಇಲ್ಲಿ ನಾವು ತೆಗಿದ್ದೀವಿ. 40ರಿಂದ 50 ಖಾತೆಗಳು ಕೊಡ್ಲತ್ತಾರೆ. ಸರ್ ಅಲ್ಲಿ ಚುನಾಯಿತ ಪುರಸಭೆ ಸದಸ್ಯರಿಗೆ ಕೇಳಕ್ ಹೋದ್ರೆ ಅವರಿಗೆ ನೋಟಿಸ್ ಕೊಡ್ಲತ್ತಾರೆ. ಇವತ್ತು ಅಡ್ಮಿನಿಸ್ಟ್ರೇಟಿವ್ ಕೇಳಕ್ ನೋಡಿರ್ಬೋದು. ನಮ್ಮದು ಬಿಜೆಪಿ ಇವರು ಪಾಂಡ್ರಂಗ್ ಕನ್ಸಿ ಅಂತಂದ ಅವರು ರಾಜೀನಾಮೆ ಕೊಟ್ಟವ್ರು. ಯಾಕಂದ್ರೆ ಅಲ್ಲಿ ಅವ್ರಿಗೆ ಹೆಚ್ಚಿಗೆ ಮಾಡ್ತದೆ. ಅವ್ರಿಗೆ ನಮ್ಮ ಪುರಸಭೆ ಸದಸ್ಯರಿಗೆ ಕಿಮ್ಮತ್ತೇ ಬಾಕಿದಾಗ ಅವ್ರು ಪುರಸಭೆ ಅಧಿಕಾರಿ ಅಂತ ಸದಸ್ಯ ಅಂತ ಹೇಳೋದು ಕಿಮ್ಮತ್ತಿಲ್ಲ ಟೋಟಲಿ. ರಾಜಕೀಯ ಪ್ರೇರಿತ ಅಂತ ತಿಳ್ಕೋದು. ಈ ಪುರಸಭೆ ಅಧಿಕಾರಿ ನೋಡಿ ರಾಜಕೀಯ ಪ್ರೇರಿತ ಕೆಲಸಗಳು ಮಾಡ್ತಾರೆ. ಇನ್ನ ಮತ್ತೆ ಸಂಘಟನೆದಲ್ಲಿ ಓದೋದ್ರಲ್ಲಿ ಅವ್ರು ಕೆಲಸ ಮಾಡ್ಕೊಡ್ರಿ, ಯಾರ ಜನಸಾಮಾನ್ಯರು ಇರ್ತಾರೆ, ಟೋಟಲಿ ಫೋನ್ ಇರ್ತಾರೆ. 10 ಸರಿ ಫೋನ್ ಮಾಡಿದ್ರು ಫೋನ್ ಇರ್ತಾರೆ. ಇಂಥ ಭ್ರಷ್ಟ ಅಧಿಕಾರಿಗೆ ಅಲ್ಲಿ ಇಡಬಾರ್ದು. ಕೂಡಲೇ DC ಅವರು, ರಹೀಂ ಖಾನ್ ಅವರು ಅದ್ರ ಬಗ್ಗೆ ಒಂದು ತನಿಖಾ ಕಮಿಟಿ ಕೂಡಿಸಿ ಕೂಡಲೇ ಆ ಅಧಿಕಾರಿಗೆ ಅಮಾನತ್ ಮಾಡಬೇಕು. ಮತ್ತು ಅವ್ರೇನು ಸರ್ಕಾರಕ್ಕೆ ಏನ್ ನಷ್ಟ ಮಾಡ್ಯಾರ ಆ ನಷ್ಟ ಅವರಿಂದ ಬರ್ಸಬೇಕಂತ ನಾವು ಈ ಯುವ ಕ್ರಾಂತಿ ಸಂಘಟನೆ ಒತ್ತಾಯಿಸ್ತೀವಿ. ಎಕ್ಷನ್ ತಗೋಲ್ಲ ನಮ್ಗೆ ಭರೋಸೆ ಇಲ್ಲ. ಅದ್ರ ಸಲುವಾಗಿ ಹೇಳ್ತೀವಿ, ಅವ್ರು ತಗೊಂಡು ಹೋದ್ರು ಅಂತ ತಿಳ್ಕೊಳ್ಳಿ, ಅವ್ರ ಖಿಲಾಫೆ ನಮ್ಮ ಸಂಘಟನೆಯಿಂದ ನಾವು ಹೋರಾಟ ಮಾಡ್ತೀವಿ. ಮುಂದೆ ವೈದ್ಯರಿಗೆ ನಾವು ಸುಮ್ ಬಿಡಲ್ರಿ. ಯಾಕಂದ್ರೆ ಭಾಲ್ಕಿಗೆ ಇಂಥ ಪುರಸಭೆ ಅಧಿಕಾರಿ ಬದಿ ನಮ್ಗೆ ಬಹಳ ನೋವದ. ಸರ್ ಉಸ್ತುವಾರಿ ಸಚಿವರು ಭಾಲ್ಕಿದವರ ದಿನಾಲ ಅವ್ರಿಗೆ ಎಲ್ಲ ಗಮನಕ್ಕೆ ಇದ್ದಿರ್ಬೋದು ಅಂತ ನಿಮ್ ಸಂಘಟನೆ ಕಡೆ ಮನವಿ ಪತ್ರ ಕೊಟ್ಟು ನಿಮ್ ಸಂಘಟನೆ ಕೊಟ್ಟಿಲ್ಲ, DC ಅವರಿಗೆ ಕೊಟ್ಟಿದ್ದೀರಿ. ಮತ್ತೆ ನೀವು ಕೊಡೋದಿಲ್ಲ ಸರ್ ಶಾಸಕರ ಮಂತ್ರಿ ಅವರೇ ತಂದವ್ರಿಗೆ ಅವ್ರದೇ ಕೈ ಮಾಡೋದಂದ್ರೆ ಇಲ್ಲಿ ಅವ್ರಿನ ಮನವಿಕೆ ಅಂತ ಮುಂಬತ್ತ ಹೇಳ್ತೇವ್ರಿ ಕುಡಿದ್ರೆ ಅವ್ರಿಂದ ಹೋರಾಟ ಮಾಡ್ತೀವಿ. ಅದ್ರ ಸಲ ನ್ಯಾಯ ಸಿಗಂತ DC ಅವರಿಗೆ ಕೊಟ್ಟಿದ್ದೇವೆ. ಹಾ ಸರ್, ಹಾ ಸರ್. ಅದು ತೆಗಿರೋ ಮೈಕ್ ಇಡ್ತಾಳೆ ಇಷ್ಟನೇ ನಾನು ಮಾಡಿದ್ದು. ಏನಂತ